ಶ್ರೀನಿವಾಸ್, ಇದು ಗೋಧಿ ಮತ್ತು ಜೋಳ ರಾಶಿ ಮಾಡಿರಿ ಅಂತಲ್ಲ? ಆಯ್ತು ಆಗ್ಯಾರ. ಆಗ್ಯಾವ್ರೆ. ಎಷ್ಟು ಗೋಧಿ ಎಷ್ಟು ಹಾಕಿದ್ರಿ? ಗೋಧಿ ಒಂದು 35 ಕಿಲೋ ಹಾಕಿದ. ಒಂದು 6 ಕ್ವಿಂಟಲ್ ಆಗ್ಯದ್ರಿ. 6 ಕ್ವಿಂಟಲ್ ಅಂದ್ರ ಚೀಲ ಹೇಳಕತ್ತೀರಿ ಕ್ವಿಂಟಲ್ ಹೇಳಕತ್ತೀರಿ? ಕ್ವಿಂಟಲ್ ಅಂದ್ರ ಠೀಕ್ ಅದ ರೀ. ಮತ್ತ ನಿಮ್ಮ ಏನದ 25 ಸೇರ್ ಹಾಕಿದ. ಹ್ಞೂ ರೀ. ಅದೊಂದು 15 ಕ್ವಿಂಟಲ್ ಆಗ್ಯದ. 15 ಕ್ವಿಂಟಲ್ ಮನೆ ಪೂರ್ತಿಯಾಗಿ ಹಾಕಿದ್ರಿ. ಹೆಂಗ ಎರಡು ಬೆಳೆ ಚಲೋ ಬಂದದ್ರಿ. ಎರಡು ಚಲೋ ಬಂದವ. ಓಕೆ. ಮತ್ತೆ ನಿಮ್ ಖರ್ಚು ಹೆಂಗ ಅನಿಸ್ತದ್ರಿ ಶ್ರೀನಿವಾಸ್? ಖರ್ಚು ಕಡಿಮೆ ಆಗ್ಯದ್ರಿ. ಖರ್ಚು ಕಡಿಮೆ ಎಷ್ಟು ಮೂಟಾ ಲೆಕ್ಕದಾಗ ಎಷ್ಟು ಕಡಿಮೆ ಅಂತೀರಿ ನಿಮ್ಮ ಪ್ರಕಾರ? 25-30 ಟಕ್ಕ. 25-30 ಟಕ್ಕ ನಿಮ್ ಖರ್ಚು ಕಮ್ಮಿ ಅನಿಸ್ತದ. ಠೀಕ್ ಅದ. ಮತ್ತ ನಿಮ್ ನೆಲ ಮತ್ತ ನೆಲದಾಗ ಏನು ಖುಷಿ ಐತದ, ಮೆತ್ತಗಾಗ್ಯದ. ನೀರ್ ಹೆಂಗತ್ತದ್ರಿ ಶ್ರೀನಿವಾಸ್? ನೀರ್ ಹೆಚ್ಚಿಗೆ ಹತ್ತಂಗಿಲ್ಲ. ಹೆಚ್ಚಿಗೆ ಹತ್ತಂಗಿಲ್ಲ, ಕಡಿಮೆ ಹತ್ತದ. ಕಡಿಮೆ. ಠೀಕ್ ಅದ. ಇದ್ರ ಸಂಗಟ ನೀವು ಕಬ್ನು ಮಾಡಿದ್ರಿ ಶ್ರೀನಿವಾಸ್? ಅದ ಹೆಂಗದ ಬೆಳೆ? ಏಕ್ ನಂಬರ್ ಅದ. ರೈತರಿಗೆ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಶ್ರೀನಿವಾಸ್? ರೈತರಿಗೆ ಏನಪ್ಪಾ ಅಂತಂದ್ರೆ ಸಾವಯವ ಇದಕ್ಕೆ ಹೋದ್ರಂದ್ರ ಮುಂದಿನ ಫ್ಯೂಚರ್ ಜನರೇಷನ್ಗೆ ಏನದ ಒಳ್ಳೆ ಒಂದು ಹೆಲ್ತಿಂದು ಬಗ್ಗೆ ಸ್ವಲ್ಪ ಚಲೋ ಜಾಗೃತಿ ಆಗ್ತದ. ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾವ. ಯಾಕಂದ್ರೆ ಎಲ್ಲ ರಾಸಾಯನಿಕ ತಿಂದು ಇವತ್ತು ನಾಳೆ ಎಲ್ಲ ಹೊಸ ಬಿಮಾರಿಗಳು ಬರೋದು ಮಾಡೋದು, ಅದರಿಂದ ಸ್ವಲ್ಪ ಅವಾಯ್ಡ್ ಇದು ಆಗ್ತದೆ. ಅದಕ್ಕೆ ಆದಷ್ಟು ಸ್ವಲ್ಪ ಎಲ್ಲೋ ರೈತರು ಏನದ ಆರ್ಗಾನಿಕ್ ಹೋಗ್ಕೊಳ್ಬೇಕು. ಅಂದ್ರೆ ಈ ಸಲ ಫಸ್ಟ್ ಟೈಮ್ ನೀವು ಸಾವಯವ ಉಪಯೋಗಿಸಂಗ ಆಯ್ತಲ್ರಿ? ಹೌದು, ಫಸ್ಟ್ ಟೈಮ್. ಮತ್ತೆ ಈ ಫಸ್ಟ್ ಟೈಮ್ ನಿಮ್ಗೆ ಇಳುವರಿ ಚಲೋ ಬಂದದ ಇಲ್ಲ ಅದು ಹೇಳ್ರಿ ನಾನು. ಅದು ಬಂದದ ಬರೋಬರ. ಠೀಕ್ ಅದ ರೀ. ಮತ್ ನಿಮ್ಮ ಹಳಿ ವಿಡಿಯೋಗಳನ್ನ ತೆಗೆದಿವ್ರಿ ಶ್ರೀನಿವಾಸ್, ನಿಮ್ಮ ಹೊಲಕ್ಕೆ ಬಂದಿವ್ರಿ. ಅವು ನಾನೇನದಲ್ಲ ಇದ್ರ ಸಂಗಟ ಅಟ್ಯಾಚ್ ಮಾಡಿ ರೈತರಿಗೆ ಇದು ಹಾಕ್ತೀನಿ. ಯಾರು ರೈತರು ಫೋನ್ ಮಾಡಿದ್ರೆ ನಿಮ್ಮ ಹೊಲಕ್ಕೆ ಬರ್ತಿದ್ರು ಅಂದ್ರೆ ತೋರಿಸ್ತಾರೆ. ಈಗೇನು ಜೋಳ ರಾಶಿ ಐತಿ, ಗೋಧಿ ರಾಶಿ ಐತ್ರಿ. ಬಾಕಿ ಸದ್ಯಕ್ಕೆ ಬೇಕಾದ ಕಬ್ಬದ ಹಾರ್ಟಿಕಲ್ಚರ್ ಕ್ರಾಪ್ಗಳು ಅವ. ಓಕೆ. ಹಾರ್ಟಿಕಲ್ಚರ್ ಕ್ರಾಪ್ದಾಗ ಏನ್ ಹಾಕಿರಿ ಶ್ರೀನಿವಾಸ್? ಇವೇ ಎಲ್ಲ ಗೋಬಾಶಾಲಿ ಕಂಟೆಸ್ಟರ್ ಅದ, ಕೆಲವು ಬೈನ್ ಇಂಡಿ ಅದ, ಎರೆಹುಳ ಗೊಬ್ಬರ ಅದ. ಓಕೆ. ಮತ್ತೆ ನನಗೆ ಬೆಳಿ ಏನೇನು ಹಾಕಿರಿ? ಅಮೃತ ಅದ. ಇಲ್ಲ, ನೀವು ಬೆಳಿ ಏನೇನು ಹಾಕಿರಿ? ಬೆಳೆ ಮಾವಿನಕಾಯಿ ಅದ, ಅಲ್ಲಿ ಮೋಸಂಬಿ ಅದ, ಓಕೆ, ದಾಳಿಂಬ್ರ ಅದ, ಆ್ಯಪಲ್ ಅದ, ಅಲ್ಲಿ ಆ್ಯಪಲ್ ಬೇರ್ ಅದ. ಕನಿಷ್ಠ ಒಂದು 25-30 ವೆರೈಟಿ ನಮ್ಮನ ವೆರೈಟಿ ಗಿಡಗಳು ಅವ. ಟೋಟಲ್ 1500 ಗಿಡಗಳು, 1500 ಗಿಡಗಳು. ಹೆಂಗೆ ಅವ್ರ ಬೆಳಿ ಹೆಂಗದ ರೀ? ಚಲೋ ಚಲೋ ಚಲೋ. ಅದ್ರದೊಂದು ವಿಡಿಯೋ ಮಾಡಿಕೊಟ್ರಿ ಶ್ರೀನಿವಾಸ್? ಆಯ್ತು, ಮಾಡ್ರಿ. ನಿಮ್ಮ ಹಳಿ ವಿಡಿಯೋಗಳು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ರೀ. ನಾಳೆ ನಿಮ್ಮ ಹೊಲಕ್ಕೆ ಬಂದು ನಾ ವಿಡಿಯೋ ತೆಗೆದಿದ್ದೆ, ಅದೇ ಇದಕ್ಕೆ ಹಾಕ್ತೀನಿರಪ್ಪ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಸೈಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.